ಭೂಮಿಗೆ ಹಾಕಿ ಆ ಬೆಳೆಯನ್ನ ತೆಗೆದು ಬದುಕ್ತಕ್ಕಂಥ ಕಾಯಕ ಈ ಕೃಷಿ ಕಾಯಕ. ನಮ್ಮ ಹಿಂದಿನ ಹಿರಿಯರು ಈ ಒಂದು ಪ್ರಕೃತಿ ಒಳಗೆ ಮಳೆ ಯಾವಾಗ ಆಗ್ತದ, ಯಾವ ಕಾಲಕ್ಕೆ ಯಾವ ಬೀಜವನ್ನು ಬಿತ್ತಬೇಕು, ಇದಕ್ಕೆ ಹೆಂಗೆ ಗೊಬ್ಬರ ಹಾಕಬೇಕು ಅನ್ನೋದನ್ನ ಬಹಳ ಶಾಸ್ತ್ರೋಕ್ತವಾಗಿ ತಿಳಿದುಕೊಂಡು ಬಹಳ ಉತ್ತಮದಾಯಕವಾಗಿರ್ತಕ್ಕಂಥ ಕೃಷಿಯನ್ನ ಬೆಳಿತೀವಿ. ಯಾವಾಗ ನಮ್ಮ ಭಾರತ ದೇಶದ ಕೃಷಿ ಪದ್ಧತಿ ಒಳಗ ಹೊರದೇಶದ ಆಧುನೀಕರಣದ ಕೃಷಿ ಪದ್ಧತಿ ಬಂತಲ್ಲ, ಅವಾಗ ನಮಗೆ ಬಹಳಷ್ಟು ಇಂಬ್ಯಾಲೆನ್ಸಿಂಗ್ ಆಯ್ತು. ಯಾಕಪ್ಪ ಅಂತಂದ್ರೆ ಮೊದಲು ನಾವೆಲ್ಲ ಕಾಳುಗಳನ್ನ ಬೆಳೆದ ಕಾಳೊಳಗ ಒಂದಿಷ್ಟು ಬಿತ್ತನೆಗೆ ತೆಗೆದಿಡ್ತೀವಿ. ಆ ಸಾವಯವ ಕೃಷಿ ಅಂದ್ರೆ ಏನು, ಅದನ್ನ ನಾವು ಮೊದಲಿಗೆ ಹೆಂಗೆ ಪ್ರಾರಂಭ ಮಾಡಬೇಕು. ಇವತ್ತು ರಸಗೊಬ್ಬರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ನಮ್ಮ ಭೂಮಿ ಈ ಸಾವಯವ ಕೃಷಿ ಭತ್ತ ಬೆಳೆಯಪ್ಪ ಅಂತಂದ್ರೆ ಅವ್ರದ್ದು ಬೆಳೆ ಬರೋದಿಲ್ಲ, ಅರ್ಧನೂ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಭೂಮಿ ರಸಗೊಬ್ಬರಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತದೆ. ಇವತ್ತ ಗೊಬ್ಬರ ಹಾಕಿದ್ರೆ ಅಲ್ಲಿ ಏನಾಗ್ತದೆ, ಭತ್ತ ಬರ್ತದೆ. ಅದು ಈ ಸಾವಯವ ಕೃಷಿ ಪದ್ಧತಿಗೆ ಹೊಂದ್ಕೋಬೇಕಪ್ಪ ಅಂತ ಸುಮಾರು 5-6 ವರ್ಷಗಳು ಹಿಡಿತು. ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತ ನಮ್ದೊಂದು 10 ಎಕರೆ ಅಂತಂದ್ರೆ ಅದ್ರಾಗ ಒಂದು 2 ಎಕರೆ ಮಾತ್ರ ಪ್ರಾರಂಭಕ್ಕೆ ಸಾವಯವ ಕೃಷಿ ಪದ್ಧತಿಗೆ ಅಳವಡಿಸಬೇಕು. ಅವಾಗ ಹಂತವಾಗಿ ನಾವು ಅಳವಡಿಸ್ಕೊಂಡು ಹೋದಾಗ ನಮ್ಮ ಭೂಮಿ ನಮ್ಮ ಪುರಾತನ ಹಿರಿಯರ ಕೃಷಿಯ ಒಂದು ಮಾರ್ಗಕ್ಕೆ ಬರುವಂತ ಪ್ರಯತ್ನ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ಯಾಕಂದ್ರೆ ನಾವು ಈಗ ಒಕ್ಕಲ್ತನ ಮಾಡ್ಲಿಕ್ಕೆ ಭಾಳ ದಿವಸ ಏನಾಗಿಲ್ಲ. ನಮ್ಮಲ್ಲೆಲ್ಲ ಬಹಳಷ್ಟು ಹಿರಿಯರಿದ್ದಾರೆ, ನಮ್ಮ ಬಸವರೆಡ್ಡಿ ಅವರು ಇದ್ದಾರೆ, ನಮ್ಮ ವಿಶಾಲ್ ಅವರು ಇದ್ದಾರೆ, ಬಹಳಷ್ಟು ಜನ ಎಲ್ಲ ಹಿರಿಯ ಒಕ್ಕಲ್ತನ ಮಾಡೋರಿದ್ದಾರೆ. ನಮ್ಮ ಇವರು ಹಿರಿಯರು ರೈತರು ಅವರು ಶಾಸ್ತ್ರಿಗಳು ಎಲ್ಲ ಮಂತ್ರ ಹೇಳಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಹಂಗ ಇಲ್ಲೆಲ್ಲ ಬಹಳಷ್ಟು ಕೃಷಿ ಒಳಗೆ ಜ್ಞಾನ ನಾವು ಎಷ್ಟು ತಗೊಂತೀವಲ್ಲ ಅದೆಲ್ಲ ಬಹಳಷ್ಟು ಕಡಿಮೆನೆ. ಅದು ಹೆಂಗ್ಯಾಗ ನಾವು ಕೆಲ್ಕೊಂಡು ಹೋಗ್ತೀವೋ ಅಷ್ಟು ಅದು ಬಹಳ ಆಳವಾಗಿ ಹೋಗ್ತಕ್ಕಂಥ ಸಾವಯವ ಕೃಷಿ ಜ್ಞಾನ, ಅದನ್ನ ನಾವು ನೀವೆಲ್ಲರೂ ಬಹಳ ಹುಷಾರತನದಿಂದ ಶ್ರದ್ಧೆಯಿಂದ ನಮ್ಮ ಕೃಷಿ ಭೂಮಿಗಳಿಗೆ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅವಾಗ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ